ಸರ್ ಒಟ್ಟಿಗೆ ನಿಮ್ಮ ಸ್ಪರ್ಧೆ ಖಚಿತ. ಯಾವ ಪಕ್ಷದಿಂದ ಅಂತ ಏನಾದ್ರು? ನಾನು ಹೇಳಿದ್ನಲ್ಲ, ನಮ್ಮ ಮಾತೃ ಪಕ್ಷ ಕಾಂಗ್ರೆಸ್ಸು ಅಂತ. ನನಗೆ ಭದ್ರ ನೀರು ನೀಡಿದ್ದೀವಿ. ನಮಗೆ ಬೆನ್ನಿಗೆ ನಿಂತಿರೋರು ಚಂದ್ರಪ್ಪ ಸಾಹೇಬರು, GS ಮಂಜುನಾಥ್ ಸಾಹೇಬರು, ಆಂಜನೇಯ ಸಾಹೇಬರು, ಅವರೊಟ್ಟಿಗೆ ಹೋಗಿ ಕೇಳಿದ್ದೀವಿ. ಬಹುತೇಕ ಟಿಕೆಟ್ ಫೈನಲ್ ಆಗುತ್ತೆ, ಸಿಗುತ್ತೆ. ಕೆಲಸ ಮಾಡಿದ್ದೀನಿ. ಪಾಪ DK ಶಿವಕುಮಾರ್ ಸಾಹೇಬರು ನಾನು ಗುರುತಿಸಿ MD ಮಾಡಿದ್ರಿಂದ ರಾಜಕಾರಣಕ್ಕೆ ಬಂದಿರೋದು ಅಭಿವೃದ್ಧಿಗಾಗಿ. ಈ ಮಾಸಸ್ಗೆ, ಈ ಬಾಯಿಲ್ದವ್ರಿಗೆ ಒಂದು ದಿಕ್ಕು ತೋರ್ಸೋಣ. ನಾನೊಬ್ಬ ನೆಪ ಮಾತ್ರ ಅಷ್ಟೇ. ನನಗೂ ಇಷ್ಟ ಇಲ್ಲ ವೈಯಕ್ತಿಕ, ನನಗೆ ರಾಜಕಾರಣಕ್ಕೆ ಬರಲ್ಲ. ನಮ್ಮ ಜನಾಂಗ ಒಂದೇ ಮುಂದಿಟ್ಕೊಂಡು ಬಂದಿಲ್ಲ. ನಮ್ಮ ಜನಾಂಗದಲ್ಲಿ ಮೊದಲನೇ ಇಂಜಿನಿಯರಿಂಗ್ ಚೀಫ್ ನಾನು. ಈ ಕೋಟಗೆರೆ, ಚಿಕ್ಕನಾಯಕನಹಳ್ಳಿ, ಹೊಸದುರ್ಗ, ಹೊಳಲ್ಕೆರೆ, ಚಿತ್ರದುರ್ಗ, ಮೊಳಕಾಲ್ಮೂರು ಇದ್ದೀವಿ. 10 ರಿಂದ 12 ಕ್ಷೇತ್ರದಲ್ಲಿ ನಾವು ಇದ್ದೀವಿ. ಈಗ ನಮ್ಮ ಜನಾಂಗದಲ್ಲಿ ಶೂನ್ಯ ಕಾಡಿದೆ. ಈ ಭಾಗದಲ್ಲಿ ನಾವು ಕಾಡುಗೊಲ್ಲರೇ ಹೆಚ್ಚಾಗಿದ್ದೀವಿ. ನಿಮಗೂ ಗೊತ್ತಿದೆ, ಒಂದು ರಾಜಕೀಯ ಅಧಿಕಾರ ಇದ್ರೇ ನಾವು ಮಾಸಸ್ಗೆ ಅವ್ರು ಬೇಕು ಬೇಡಗಳನ್ನ ನಾವು ಮಾಡೋಕ್ಕಾಗೋದು. ಒಬ್ಬ ಅಧಿಕಾರಿಯಾಗಿ ಮಾಡೋಕ್ಕಾಗಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ಲಕ್ಷ ಮತದಾರರಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ 2 ಲಕ್ಷ ಮತದಾರರಿದ್ದೀವಿ. ಪಾವಗಡ, ಚಳ್ಳಕೆರೆ, ಹಿರಿಯೂರು, ಸಿರಾ, ಗುಬ್ಬಿ 35,000ಕ್ಕಿಂತ ಅಧಿಕ ಇದ್ದೀವಿ. ನಮ್ಮ ಜುಂಜಪ್ಪ ಅಂತಂತಂದರೆ ನಮಗೆ ಸಾಂಸ್ಕೃತಿಕ ವೀರರು. ಹಿಂದೆ ಸುಮಾರು 500-600 ವರ್ಷದ ಹಿಂದೆ ಅವರು ಈ ಪ್ರದೇಶದಲ್ಲಿ ಜಾನುವಾರುಗಳನ್ನ ಮೇಯಿಸ್ಕೊಂಡು ನಮ್ಮ ಜನಾಂಗದ್ದು ಪಶುಪಾಲನಾ ವೃತ್ತಿ. ಆ ವೃತ್ತಿನಲ್ಲಿ ಈ ಜುಂಜಪ್ಪ ಅನ್ನೋರು ಸ್ವಾಭಿಮಾನಿಯಾಗಿ ಆ ದನ ಕರುಗಳು ಮೇಯಿಸ್ಕೊಂಡು ಈ ಪ್ರದೇಶದಲ್ಲಿ ಅಂತಂದರೆ ಅವರು ಹಿರಿಯೂರು, ಚಳ್ಳಕೆರೆ, ವಿಶೇಷವಾಗಿ ಗುಬ್ಬಿ, ನಮ್ಮ ಸಿರಾ, ಪಾವಗಡ, ಮಧುಗಿರಿ ಈ ಸೀಮೆಯಲ್ಲಿ ಹಿಂದೆ ಸಹಸ್ರಾರು ವರ್ಷಗಳ ಹಿಂದೆ ನೆಲೆಸಿದಿರುವಂಥ ಪ್ರತೀತಿ. ಅವತ್ತಿಂದ ಇಲ್ಲಿವರೆಗೂ ನಮ್ಮ ಜನಾಂಗದ್ದು ತಳ ಸಮುದಾಯಗಳು, ಬುಡಕಟ್ಟು ಸಮುದಾಯ ಒಂದು ಬೇವಿನ ಮರದ ಕೆಳಗೆ ಅವರ ಸಮಾಧಿನ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ನಾನು ಎಲ್ಲೋದ್ರೂ ಹೇಳ್ತೀನಿ, ನಮ್ಮ ಜನಾಂಗನೇ ಪಿತೃದೇವೋಭವ, ಮಾತೃದೇವೋಭವ ಅನ್ನೋದು. ಅಲ್ಲಿ ನೋಡಿದ್ದೀರಲ್ಲ, ಅವ್ರ ಕಾಲವಾದ ಗುಡ್ಡೆನೇ ದೇವರು ಅಂತಂದು ನಾವು ಪೂಜೆ ಮಾಡ್ತಾಯಿದ್ವಿ. ಜುಂಜಪ್ಪ ಅಂತ ಬುಕ್ಕಲ್ಲಿ ನೋಡಿದ್ದಾರೆ, ಹೆಸರಲ್ಲಿ ಕೇಳಿದ್ದಾರೆ. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಏಜ್ ಗ್ರೂಪ್ ಆಫ್ 20 to 30 ಇಯರ್ಸು ಅವ್ರನ್ನ ಕನೆಕ್ಟ್ ಮಾಡಬೇಕು. ಅವ್ರದ್ದು ನಮ್ಮದೆಲ್ಲ ಗೊತ್ತಲ್ಲ, ಬಾಯಿಂದ ಬಾಯಿಗೆ ಜನಪದ, ಹಾಡು, ಸೋಬಾನೆ ಇವತ್ತೆಲ್ಲ ನೋಡ್ತೀರ, ಗಣೆ ಊದೋದು. ಇವ್ರಿಗೆ ಪರಿಚಯ ಮಾಡಬೇಕು. 20-25 ವರ್ಷದವ್ರಿಗೆ ಕನೆಕ್ಟಿಂಗ್ ದ ಪೀಪಲ್ ಅಂತೀವಿ ನೋಡಿ. ಅದರದ್ದು ಮೂಲ ಉದ್ದೇಶ. ದೇವರು ಹೆಸರು ಹೇಳ್ಕೊಂಡು ಖಂಡಿತ ದೇವರಿದ್ದಾನೆ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತ. ಇದ್ರ ಮೇಯ್ನ್ ಉದ್ದೇಶ ಟು ಕನೆಕ್ಟಿಂಗ್ ದ ಓಲ್ಡ್ ಆ್ಯಂಡ್ ಯಂಗ್ ಬ್ಲಡ್ ಆಫ್ ಅವರ್ ಕಮ್ಯುನಿಟಿ. ಒಗ್ಗಟ್ಟು ಅಂತಂದರೆ ಅದು ಬ್ಲಡ್ಡಲ್ಲೇ ಬಂದಿದೆ, ಜೀನ್ಸಲ್ಲಿ. ನಮ್ಮವ್ರಿಗೆ ಉರುಮೆ ಬಡಿದ್ರೆ ಸಾಕು ಅವ್ರಿಗೆ ಜುಮ್ ಅನ್ನುತ್ತೆ. ಇಲ್ಲ, ಜೀನ್ಸಲ್ಲಿದೆ. ಈಗ ಈ ಏಜ್ ಗ್ರೂಪ್ನವ್ರನ್ನ ನೋಡಿ, ಆ ಏಜ್ ಗ್ರೂಪ್ ಹುಡುಗನ ನಿಮ್ಮ ಏಜ್ ಗ್ರೂಪ್ನ ಹುಡುಗನ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ಫೋರಮ್ ಯಾವುದಿದೆ? ಇವಾಗ ಸೋಬಾನೆ ಹೇಳ್ತಾರೆ, ಪದಗಳು ಹೇಳ್ತಾರೆ, ಮೊಣೆವಾಗ್ತಾರೆ, ಗೊತ್ತೇ ಇಲ್ಲ ಅವರಿಗೆ. ಬೆಂಗಳೂರಲ್ಲೋ ತುಮಕೂರಲ್ಲೋ ಓದ್ಕೊಂಡಿದ್ರು. ಟು ಕನೆಕ್ಟ್ ದ ಪೀಪಲ್ ಆಫ್ ಏಜ್ಡ್ ಗ್ರೂಪ್ ಆ್ಯಂಡ್ ಯಂಗ್ ಬ್ಲಡ್, ದಿಸ್ ದ ಮೇಯ್ನ್ ಥೀಮ್. ಇನ್ ದಿ ನೇಮ್ ಆಫ್ ನನಗೆ ಸನ್ಮಾನ ಮಾಡೋ ನೆಪದಲ್ಲಿ ನನಗೆ ಬೇಡ್ರಪ್ಪ ಅಂತಂದೆ. ಅವಾಗ ಇಲ್ಲ, ಮಾಡಲೇಬೇಕು, ನಮ್ಮ ಜನಕ್ಕೆ ನೀವೊಬ್ಬರೇ ಇದ್ದಿದ್ದು ಅಂದರು. ಅಟ್ಲೀಸ್ಟ್ ಇಷ್ಟು 1000 ಜನ ಸೇರಿ ನಾವೊಂದು ಮಾಡಿದಾಗ ಒಂದು ಉದ್ದೇಶ ಸಫಲ ಆಗಬೇಕು. ನನಗೆ ಸನ್ಮಾನ ಮಾಡೋ ನೆಪದಲ್ಲಿ ಟು ಕನೆಕ್ಟ್ ದ ಪೀಪಲ್ ಆಫ್ ಡಿಫರೆಂಟ್ ತಾಲೂಕಾಸ್. ಗುಬ್ಬಿಯವ್ರದ್ದೇ ಒಂದು ಇರ್ತದೆ, ಚಳ್ಳಕೆರೆಯವ್ರದ್ದೇ ಒಂದು ಇರ್ತದೆ. ಗುಬ್ಬಿಯವ್ರು ಚಳ್ಳಕೆರೆಯವ್ರು ಯಾವತ್ತು ಪರಿಚಯ ಆಗ್ತಾರೆ ಅಲ್ವರಾ? ಹಿರಿಯೂರಿನವರು ಚನ್ನಗಿರಿನವ್ರು ಯಾವತ್ತು ಪರಿಚಯ ಆಗ್ತಾರೆ? ನಮ್ಮದು ಮೂಲ ಬೇರು ಇಲ್ಲಿದೆ. ಹಿಂಗೆ ಹೊರಟೋಗವ್ರೆ ಅವರೆಲ್ಲ ಬಂದು ಇವತ್ತು ನೋಡ್ಕೊತಾರೆ. ಓ, ನಮ್ಮವರೆಲ್ಲ ಹಿಂಗಿದ್ದಾರೆ. ಮೇಯ್ನ್ ಇವತ್ತು ಉದ್ದೇಶನೇ ಟು ಕನೆಕ್ಟ್ ದ ಪೀಪಲ್ ಆಫ್ ಏಜ್ಡ್ ಆ್ಯಂಡ್ ಯಂಗ್ ಬ್ಲಡ್. ಉಪಚುನಾವಣೆಯಲ್ಲಿ ಸಣ್ಣ ಚಿತ್ತಾರವರ ಹೆಸರು ಅಂದರೆ ಹಿರಿಯೂರು ಉಪಚುನಾವಣೆಯಲ್ಲಿ ಬಹಳಷ್ಟು ಕೇಳಿ ಬರ್ತಾ ಇದೆ. ಇದು ಏನಾದರೂ ಶಕ್ತಿ ಪ್ರದರ್ಶನನಾ? ಇಲ್ಲ, ಖಂಡಿತ ಇದು ಶಕ್ತಿ ಪ್ರದರ್ಶನ ಅಲ್ಲ. ಈಗ ಸುಮಾರು ದಿವಸದಿಂದ ಬೇಡಿಕೆ ಇತ್ತು, ನಮ್ಮವರೆಲ್ಲ ಒಂದು ಕಡೆಗೆ ಸೇರಬೇಕು. ನಿಮಗೆ ಗೊತ್ತೇ ಇಲ್ಲ ಅನ್ಸುತ್ತೆ ಪಾಪ, ಲಾಲೂ ಪ್ರಸಾದ್ ಯಾದವ್ ಅವ್ರನ್ನ 2006
ಫಾರ್ ಎಕ್ಸಾಂಪಲ್ 2006 ನಿಂದು ಎಷ್ಟಪ್ಪ ಏಜ್ ಅವಾಗ 20 ವರ್ಷದ ಹಿಂದೆ 4 ಲಕ್ಷ ಜನ ಸೇರಿ ಮಠ ಇದೇ ಬುದ್ಧಿಯವ್ರನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. 4 ಲಕ್ಷ ಜನ ಬಂದಿದ್ದರು. ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ ನಮ್ಮ ಎಂಟೈರ್ ಯಾವುದೋ ಸಮೂಹ. ಅದಾದಮೇಲೆ ನಾವು ಸೇರೇ ಇಲ್ಲ, ಯಾವುದೋ ಒಂದು ರೀಸನ್ ಸಿಕ್ಕಿಲ್ಲ. ರೀಸನ್ನು ನಾನು 30ನೇ ತಾರೀಕು ರಿಟೈರ್ಡ್ ಆದೆ. ಅವತ್ತಿಂದ ನಮ್ಮ ಈ ಭಾಗದವರು ನಮ್ಮವರು ಸರ್ ಒಂದು ಸನ್ಮಾನ ಮಾಡಬೇಕು ಅಂತ. ನಾನು ಬೇಡ ಇಲ್ಲ ಸರ್ ಮಾಡಲೇಬೇಕು ಅಂತ ಆಟ ಹಿಡಿದ್ರು. ನೋಡ್ರಪ್ಪ, ಹಂಗಾದರೆ ನಾನು 3 ಯುವಕರಿಗೆ ಹೇಳೋದು, ನಮ್ಮೂರಲ್ಲೆಲ್ಲ ಹೇಳ್ತಿರ್ತೀನಿ, ಟೈಮ್ ಈಸ್ ಯುವರ್ ಮನಿ, ಡೋಂಟ್ ವೇಸ್ಟ್ ಯುವರ್ ಟೈಮ್, ವೇಸ್ಟ್ ದಟ್ ಟೈಮ್ ನೆವರ್ ಕಮ್ಸ್ ಇನ್ ಯುವರ್ ಲೈಫ್. ಕಾಂಟ್ಯಾಕ್ಟ್ ಈಸ್ ಯುವರ್ ಮನಿ, ದಿಸ್ ಈಸ್ ದ ಕಾಂಟ್ಯಾಕ್ಟ್. ಐ ಆಮ್ ಕಾಂಟ್ಯಾಕ್ಟಿಂಗ್ ಇನ್ ದಿ ನೇಮ್ ಆಫ್ ದಿಸ್ ಪ್ರೋಗ್ರಾಮ್ different talukas of our communities. We are the nomadic and semi-nomadic in nature. ಹೋಗವ್ರೆ ಕುರಿ ಮೇಕೆಯಿಂದ ಅಲ್ಲಲ್ಲಿ ಹೋಗ್ಬಿಟ್ಟವ್ರೆ. ಅವ್ರ ಜೀವನಾಧಾರ ಇವತ್ತು ಬರ್ತಾರೆ, ನೋಡ್ಕೊತಾರೆ, ತಾತ ಮುತ್ತಾತಗಳು ನೋಡ್ತಾರೆ ಚಿಕ್ಕವರು. ಈಗ ಶೋಭಾನ ಹೇಳಿದ್ರೆ ನಾವು ಪದಗಳು ಇನ್ನು ಯಾವ ಜನಾಂಗದಲ್ಲಿ ಹೇಳ್ತಾರೆ ಹೇಳ್ರಿ, ದೇವ್ರ ಮೇಲೆ ಪದಗಳು ಹೇಳಿದ್ರೆ ಜುಮ್ ಅನ್ನುತ್ತೆ. ಇವಾಗ ನೋಡಿರಂತ ನೀವು. ಇನ್ನೊಂದು ಮನೆ ಮಾಡ್ತಾರೆ, connecting the people to preserve our culture. We are culture rich. ಅಂದರೆ ಇದು ಶಕ್ತಿ ಪ್ರದರ್ಶನ ಅಲ್ಲ, ಕಲ್ಚರ್ ರಿಚ್. ಉಪಚುನಾವಣೆಯಲ್ಲಿ ತಮ್ಮ ಹೆಸರು ಭಾಳ ಕೇಳಿ ಬರ್ತಾ ಇದೆ. ಸಂಚಿತ ಅವರು ಬಹುತೇಕ ಸ್ಪರ್ಧೆ ಖಚಿತ ಅನ್ನೋ ಒಂದು ರೀತಿಯಲ್ಲಿ ಮಾತುಕತೆ ನಡೀತಾ ಇದೆ. ಇವತ್ತು ನೋಡ್ತೀರಾ, ಸುಮಾರು 7ರಿಂದ 8 10 ಸಾವಿರ ಜನದವರೆಗೂ ಬರ್ತಾರೆ. ಈಗ ನಮ್ಮ ಜನಾಂಗದಲ್ಲಿ ಶೂನ್ಯ ಕಾಡಿದೆ. ಈ ಭಾಗದಲ್ಲಿ ನಾವು ಕಾಡುಗೊಲ್ಲರೇ ಹೆಚ್ಚಾಗಿದ್ದೀವಿ. ನಿಮಗೂ ಗೊತ್ತಿದೆ, ಒಂದು ರಾಜಕೀಯ ಅಧಿಕಾರ ಇದ್ರೇ ನಾವು ಮಾಸಸ್ಗೆ ಅವ್ರು ಬೇಕು ಬೇಡಗಳನ್ನ ನಾವು ಮಾಡೋಕ್ಕಾಗೋದು. ಒಬ್ಬ ಅಧಿಕಾರಿಯಾಗಿ ಮಾಡೋಕ್ಕಾಗಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ಲಕ್ಷ ಮತದಾರರಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ 2 ಲಕ್ಷ ಮತದಾರರಿದ್ದೀವಿ. ಪಾವಗಡ, ಚಳ್ಳಕೆರೆ, ಹಿರಿಯೂರು, ಸಿರಾ, ಗುಬ್ಬಿ 35,000ಕ್ಕಿಂತ ಅಧಿಕ ಇದ್ದೀವಿ. ಈ ಮಾಸಸ್ಗೆ, ಈ ಬಾಯಿಲ್ದವ್ರಿಗೆ ಒಂದು ದಿಕ್ಕು ತೋರ್ಸೋಣ. ನಾನೊಬ್ಬ ನೆಪ ಮಾತ್ರ ಅಷ್ಟೇ. ನನಗೂ ಇಷ್ಟ ಇಲ್ಲ, ವೈಯಕ್ತಿಕ ನನಗೆ ರಾಜಕಾರಣಕ್ಕೆ ಬರಲ್ಲ, ಬಂದಿಲ್ಲ. ಇವರ ಮಹದಾಸೆ. ನಾನೊಬ್ಬ ನೆಪ ಮಾತ್ರ ಅಷ್ಟೇ. ನಮ್ಮ ಲೀಡರ್ಗಳಿಗೆ ಹೇಳಿದ್ದೀನಿ, ನೋಡ್ರಪ್ಪ, ನಾನು ಬೊಂಬೆ ಮುಂದೆ ಇಟ್ಕೊಂಡು ನಮ್ಮ ಮಾತೃ ಪಕ್ಷ ಕಾಂಗ್ರೆಸ್ ಪಕ್ಷ, ನಮ್ಮ ತಾತರ ಕಾಲಗಳಿಂದ ಕಾಂಗ್ರೆಸ್ ಓಟ್ ಹಾಕಿದ್ದೀವಿ. ಕೇಳೋಣ, ಅವಕಾಶ ಇದೆ, ನಾವು ಕೇಳೋಣ, ಕೊಡ್ತಾರೆ. ನಮ್ಮ ಜನಾಂಗ ಒಂದೇ ಮುಂದಿಟ್ಕೊಂಡು ಬಂದಿಲ್ಲ. ನಮ್ಮ ಜನಾಂಗದಲ್ಲಿ ಮೊದಲನೇ ಇಂಜಿನಿಯರಿಂಗ್ ಚೀಫ್ ನಾನು. ನನಗೆ ಭದ್ರ ನೀರು ನಿಜಲಿಂಗಪ್ಪನ ಕಾಲದಾಗಳಿಂದನೂ ನಾವು ಮಧ್ಯ ಕರ್ನಾಟಕದವರು. ನಮ್ಮ MP ಕಾನ್ಸ್ಟಿಟ್ಯೂನ್ಸಿ ಚಂದ್ರಪ್ಪನವ್ರದ್ದು ಇದೆಯಲ್ಲ, ಚಿತ್ರದುರ್ಗ ಜಿಲ್ಲೆ 6, ಸಿರಾ ಮತ್ತು ಪಾವಗಡದವರು. ಮಧ್ಯ ಕರ್ನಾಟಕಕ್ಕೆ ನೀರಿಲ್ಲ, ಎಲ್ಲ ಕಡೆಯೂ ಇಂಪ್ರೂವ್ ಆಗಿದೆ. ಇವಾಗ ನಾನು ಅಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ. ಪಾಪ DK ಶಿವಕುಮಾರ್ ಸಾಹೇಬರು ನಾನು ಗುರುತಿಸಿ MD ಮಾಡಿದ್ರಿಂದ ರಾಜಕಾರಣಕ್ಕೆ ಬಂದಿರೋದು ಅಭಿವೃದ್ಧಿಗಾಗಿ. ಸರ್, ಒಟ್ಟಿಗೆ ನಿಮ್ಮ ಸ್ಪರ್ಧೆ ಖಚಿತ. ಯಾವ ಪಕ್ಷದಿಂದ ಅಂತ ಏನಾದರೂ ನಾನು ಹೇಳಿದ್ನಲ್ಲ, ನಮ್ಮ ಮಾತೃ ಪಕ್ಷ ಕಾಂಗ್ರೆಸ್ಸು ಅಂತ. ಏನಾದರೂ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತುಕತೆ ಆಗುವಂತಹ ಏನಾದರೂ ಸಂದರ್ಭಗಳಿದಾವೆ ಸರ್? ಮಾತುಕತೆ ನಾವು ಈಗಾಗಲೇ ನಮ್ಮ ಲೀಡರ್ಸು, ನಮ್ಮ ಜನಾಂಗದವರು ಬರಬಾರ್ದಾಗಿತ್ತು, ಚುನಾವಣೆ ಬಂದಿದೆ, ಕೊಡಿ ಅಂತಂದು ಕೇಳಿದ್ದೀವಿ. ಮಾತೃಪಕ್ಷ ಕೊಡ್ತಾರೆ. ನೀವೇ ನೋಡಿದ್ರಲ್ಲ, ಆ ಪ್ರೀತಿ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಭಿವೃದ್ಧಿಗಾಗಿ ಹಿರಿಯೂರಿಗೆ 2 ಲಕ್ಷ ಎಕರೆ ನೀರು ತರೋಕ್ಕೆ, 80 ಕೆರೆ ತುಂಬಕ್ಕೆ, ಇಂಡಸ್ಟ್ರೀಸ್ ತರೋದಕ್ಕೆ ಮೊದಲನೇ ಆದ್ಯತೆ ನಮ್ಮದು. ನಿಮ್ಮ ಮಾತೃಪಕ್ಷದಿಂದ ಕೊನೆ ಪಕ್ಷ ಏನಾದರೂ ಟಿಕೆಟ್ ಏನಾದರೂ ಮಿಸ್ ಆದರೆ ಬಂಡಾಯ ಹೇಳುವಂಥ ಸಾಧ್ಯತೆ ಏನಾದರೂ ಇದೆಯಾ? ಇಲ್ಲ, ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಸಾಮಾಜಿಕ ಅಧಿಕಾರರು, ತಳ ಸಮುದಾಯದ ಅಧಿಕಾರ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನನಗೆ ನಂಬಿಕೆ ಇದೆ. ನಾನು MD ಮಾಡಿದವರು ಈ ಸಮಾಜನ ಗುರುತಿಸಿ ಇವತ್ತಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರ ಮೇಲೆ ನಂಬಿಕೆ ಇದೆ. ನನ್ನಂಥ ಸಣ್ಣ ಸಮುದಾಯದಿಂದ ಬಂದಿರೋ ಹರಿಪ್ರಸಾದ್ ಸಾಹೇಬ್ರ ಮೇಲೆ ನಂಬಿಕೆ ಇದೆ. ಕೊಡ್ತಾರೆ. ಯಾಕಂದರೆ ಇಲ್ಲಿ ಕಾಡುಗೊಲ್ಲ ಸಮುದಾಯ ಮತ್ತು ಕೆಲವೊಂದು ಸಮುದಾಯಗಳು ನಿರ್ಣಾಯಕ ಹಂತವನ್ನು ತಲುಪ್ತವೆ ಬೈ ಎಲೆಕ್ಷನಲ್ಲಿ, ನಿಮಗೆ ಗೊತ್ತಿರ್ಬೋದು. ಆ ಒಂದು ಸ್ಟ್ರಾಟಜಿ ನೋಡಪ್ಪ, ಯಾವುದೇ ಚುನಾವಣೆಯಲ್ಲಿ ಒಂದು ಜನಾಂಗನ ದೃಷ್ಟಿ ಇಟ್ಕೊಂಡು ಚುನಾವಣೆ ಗೆಲ್ಲಕ್ಕಾಗಲ್ಲ. ಎಲ್ಲ ತಳ ಸಮುದಾಯಗಳು, ಬಡವರು, ನೀರಾವರಿ, ನೀರು ಯಾರಿಗೂ ಬೇಡ. ಧರ್ಮಪುರಕ್ಕೆ ಹೋಗಿದ್ದಪ್ಪ, ಅಲ್ಲೆಲ್ಲ ನಮ್ಮ ಕುಂಚಟಿ ಸಮುದಾಯದ ಇರೋರು ನಮ್ಮೂರು ತುಂಬ ಅವರೇ, ಕೆಳಗು ಮೇಲೆಲ್ಲ ಅವರು ನನ್ನ ಸ್ವೀಕಾರ ಮಾಡಿದ್ದನ್ನೇ ನೋಡಿದ್ದೀರಾ. ನಮ್ಮ GS ಮಂಜುನಾಥ್ ಸಾಹೇಬರು ಸಮಾಜದವ್ರು ಸ್ವೀಕಾರ ಮಾಡಿರೋದು ನೋಡಿದ್ದೀರಾ.
ಹಾಗಾಗಿ ನಮ್ಮದು ಅಭಿವೃದ್ಧಿ ಭದ್ರೆ ಮಧ್ಯ ಕರ್ನಾಟಕದ ವಿಶೇಷವಾಗಿ ಹಿರಿಯೂರು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರುತ್ತೆ. ಭದ್ರಾಗಿರ್ತೀವಿ. ನಾವು ತಲೆ ಬಾಗ್ತೀವಿ, ಶಿಸ್ತಿನ ಸಿಪಾಯಿಗಳು ನಾವು. ಕೊಡ್ತಾರೆ. ನೀವೇ ನೋಡಿದ್ದೀರಲ್ಲ, ನಮ್ಮ ಸಮುದಾಯಕ್ಕೆ ಎಷ್ಟು ವರ್ಷದಿಂದ ಇದಿಲ್ಲ. ನಾವು ವಿನಯಪೂರ್ವಕವಾಗಿ ನಿಮ್ಮ ಮುಖಾಂತರ ಬೇಡ್ಕೊತಾ ಇದ್ದೀವಿ.